ಎಲ್.ಕೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ನೀಡಿದ್ದಕ್ಕೆ ಈಶ್ವರಪ್ಪ ಸಂತಸ ವ್ಯಕ್ತಪಡಿಸಿದ್ದಾರೆ. ಎಲ್.ಕೆ. ಅಡ್ವಾಣಿ ಅವರ ಜೊತೆಗೆ ರಥಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೆ. ಅಡ್ವಾಣಿ ಅವರು ಸಿದ್ಧಾಂತ ಸಂಘಟನೆಯ ಬಗ್ಗೆ ನಮ್ಗೆ ಹೇಳಿಕೊಟ್ಟಿದ್ರು. ಇವತ್ತು ಅಧಿಕಾರ ಸಿಕ್ಕಿಲ್ಲ ಅಂತ ಬೇರೆ ಕಡೆ ಹೋಗುವವರನ್ನ ನೋಡ್ತೇವೆ. ಆದ್ರೆ ಅಂದು ಅಡ್ವಾಣಿ ಪ್ರಧಾನಿ ಸ್ಥಾನ ಬೇಡ, ವಾಜಪೇಯಿ ಅವರಿಗೆ ಕೊಡಿ ಅಂತ ಹೇಳಿದ್ರು. ಇತ್ತೀಚೆಗೆ ದೆಹಲಿಯಲ್ಲಿ ನಾನು ಅಡ್ವಾಣಿ ಅವರನ್ನ ಭೇಟಿ ಮಾಡಿದೆ. ದೇಶದ ಅತಿ ಉನ್ನತ ಸ್ಥಾನ ಅವರಿಗೆ ಸಿಕ್ಕಿರುವುದು ಸಂತಸ ಅಂತ ಈಶ್ವರಪ್ಪನವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇಡೀ ದೇಶದ ಕಾರ್ಯಕರ್ತರನ್ನ ಸಂಘಟನೆಗೆ ತೊಡಗಿಸಿ ಈ ದೇಶದ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಬೇಕು ಅನ್ನೋಂಥ ಸಿದ್ಧಾಂತವನ್ನು ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಇರುವಂತೆ ಮಾಡಿದಂಥ ರಾಜಕೀಯ ಭೀಷ್ಮ ಲಾಲ್ ಕೃಷ್ಣ ಅದ್ವಾನಿ ಅವರಿಗೆ ಭಾರತ ರತ್ನ ಸಿಕ್ಕಿದ್ದು ನನ್ನ ಜೀವನದಲ್ಲಿ ನಾನು ನೋಡ್ತಾ ಇದ್ದೀನಿ. ಇದು ಒಂದು ಆನಂದ. ಈ ರೀತಿ ಜೀವನದಲ್ಲಿ 3 ಆನಂದವನ್ನು ನಾನು ಕಂಡಿದ್ದೇನೆ. ಇವತ್ತಿನ ದಿನ ಬಹಳ ಪುಣ್ಯದ ದಿನ ನನಗಂತೂ. ಹಾಗಾಗಿ ಆ ಆನಂದವನ್ನು ಎಲ್ಲರ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಜ್ಯದ BJP ರಾಜ್ಯದ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ನಾನು ಲಾಲ್ ಕೃಷ್ಣ ಅದ್ವಾನಿಯವರು ಮತ್ತು ಅಟಲ್ ಬಿಹಾರಿ ವಾಜಪೇಯಿಯವರು ಇಬ್ಬರೂ ಕೂಡ ಬೆಂಗಳೂರಿಗೆ ಬರ್ತಾರೆ ಅಂತ ಸುದ್ದಿ ಬಂತು. ಸ್ವಾಭಾವಿಕವಾಗಿ ಈ ರೀತಿ ಇಬ್ಬಿಬ್ಬರು ರಾಷ್ಟ್ರ ನಾಯಕರು ಯಾವುದೇ ಊರಿಗೆ ಹೋದರೂ ಕೂಡ ಲಕ್ಷಾಂತರ ಜನನ್ನು ಸೇರಿಸಿ ಅಲ್ಲಿ ಭಾಷಣ ಮಾಡೋದು ಪದ್ಧತಿ. ಆದರೆ ದೆಹಲಿ ಭಾರತೀಯ ಜನತಾ ಪಾರ್ಟಿ ಕಚೇರಿಯಿಂದ ಫೋನ್ ಬಂತು. ದಕ್ಷಿಣ ಭಾರತದ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳಿಗೆ ಮಾತ್ರ 3 ದಿನದ ತರಬೇತಿ. 50 ಜನ ತಮಿಳುನಾಡು, ಆಂಧ್ರ, ಕರ್ನಾಟಕ, ಕೇರಳ, ಪಾಂಡಿಚೇರಿ ಈ ಭಾಗದ 50 ಜನರ ಕಾರ್ಯಕರ್ತರ ಮಧ್ಯೆ 2 ದಿನ ಲಾಲ್ ಕೃಷ್ಣ ಅದ್ವಾನಿಯವರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಇದ್ದು ಈ ದೇಶದ ಸಿದ್ಧಾಂತಗಳ ಬಗ್ಗೆ ನಮಗೆ ಹೇಳಿಕೊಟ್ರು. ಸಂಘಟನೆ ಏನು ಮಾಡಬೇಕು ಅನ್ನೋದು ಹೇಳಿಕೊಟ್ರು. ಹೋರಾಟಗಳು ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ಟಂಥ ದಿಗ್ಗಜರು ಇಬ್ಬರು ಕೂಡ ಕರ್ನಾಟಕದ ಬೆಂಗಳೂರಿಗೆ ಬಂದು ನಮಗೆ ಅವರು ಮಾರ್ಗದರ್ಶನ ಮಾಡಿದ್ದಂಥ ಸಂದರ್ಭವನ್ನು ನೋಡಿದಾಗ ದೊಡ್ಡ ದೊಡ್ಡ ಸಭೆಗಳು ಮಾತ್ರ ಅಲ್ಲ, ಸಾಮಾನ್ಯ